ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಅರುಣ್ ಕುಮಾರ್ ಎಂ ಅವರು. ಅರುಣ್ ಕುಮಾರ್ ಎಂ ಅವರು ತಮ್ಮ MD ಪೀಡಿಯಾಟ್ರಿಕ್ಸ್ನ ಅವರು ಡೆಲ್ಲಿ ಯೂನಿವರ್ಸಿಟಿಯಿಂದ ಮಾಡಿದರು. ಅದರ ನಂತರ ಅವರು ಫೆಲೋಶಿಪ್ ಇನ್ ಪೀಡಿಯಾಟ್ರಿಕ್ ಎಂಡೋಕ್ರೈನಾಲಜಿಯನ್ನು ರಿಷಿಕೇಶ್ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಿಂದ ಮಾಡಿ ನಂತರ ಅವರು ಸ್ವಲ್ಪ ಸಮಯದವರೆಗೂ ಡೆಲ್ಲಿ ಏಮ್ಸ್ನಲ್ಲಿ ಕೆಲಸ ಮಾಡಿ, ಲೇಡಿ ಹಾರ್ಜಿಂಗ್ ಮೆಡಿಕಲ್ ಕಾಲೇಜ್ನಲ್ಲಿ ಕೆಲಸ ಮಾಡಿ ಪರಿಣಿತರಾದ ನಂತರ ಮೈಸೂರು ಮೆಡಿಕಲ್ ಕಾಲೇಜಿಗೆ ಬಂದು ಈಗ ಇಲ್ಲಿ ಚಲುವಂಬ ಆಸ್ಪತ್ರೆಯಲ್ಲಿ ಪೀಡಿಯಾಟ್ರಿಕ್ ಅಡೋಲೆಸೆಂಟ್ ಎಂಡೋಕ್ರೈನಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸ್ವಾಗತ ಅರುಣ್ ಕುಮಾರ್ ಅವರೇ. ನಮಸ್ಕಾರ. ಈಗ ಮಕ್ಕಳು ಹುಟ್ಟಿದಾಗ ಬಹಳ ಮುದ್ದಾಗಿರ್ತಾರೆ. ಅದು ಎಷ್ಟು ಮುದ್ದಾಗಿರುತ್ತಾರೆ, ಅವ್ರ ಚರ್ಮ, ಅವ್ರ ಕೆನ್ನೆ, ಅವ್ರ ಧ್ವನಿ, ಹುಡುಗ ಹುಡುಗಿ ಅನ್ನೋ ವ್ಯತ್ಯಾಸ ಇರೋದಿಲ್ಲ, ಗೊತ್ತೇ ಆಗೋದಿಲ್ಲ ಹುಡುಗನೋ ಹುಡುಗಿ ಅಂತ, ಅಷ್ಟು ಮುದ್ದಾಗಿರ್ತಾರೆ. ಒಂದು ಯೌವನಾವಸ್ಥೆಗೆ ಬಂದ್ರು ಅಂತಂದ್ರೆ ಅದು ಆ ಧ್ವನಿನೂ ಬದಲಾಗತ್ತೆ, ಚರ್ಮ ಬದಲಾಗತ್ತೆ, ಎಲ್ಲಾನು ಬದಲಾಗೋಗ್ಬಿಡುತ್ತೆ. ಹಾಗಾಗಿ ಪಾಲಕರಿಗೆ, ಪೋಷಕರಿಗೆ, ಪೇರೆಂಟ್ಸ್ಗೆ ಈ ಪ್ಯೂಬರ್ಟಿ ಅಂತಂದ್ರೆ ಯೌವನಾವಸ್ಥೆ ಅಥವಾ ಪ್ರೌಢಾವಸ್ಥೆ ಅಂದ್ರೆ ಏನು ಅಂತ ದಯವಿಟ್ಟು ತಿಳಿಸ್ಕೊಡಿ. ನೀವು ಹೇಳ್ದಾಗೆ ಚಿಕ್ಕ ಮಕ್ಳಿದ್ದಾಗ, ಪುಟ್ಟವ್ರಿದ್ದಾಗ ನಮ್ಮ ಓಪಡಿಗಳಿಗೆಲ್ಲ ಓಡ್ಕೊಂಡು ಬರ್ತಿರ್ತಾರೆ. ಅವ್ರ ಹೆಸರು ಕೇಳಿ ಹೆಸರು ಗೊತ್ತಾಗಿಲ್ಲ ಅಂತಂದ್ರೆ ಮಗು ಗಂಡ ಅಥವಾ ಹೆಣ್ಣ ಅಂತ ಕೇಳ್ಬೇಕಾಗತ್ತೆ ನಾವ್ ಯಾವಾಗ್ಲೂ. ಗಂಡು ಮಗುನ ಹೆಣ್ಮಗುನ ಗೊತ್ತಾಗೋದಿಲ್ಲ. ಸೊ ನೀವ್ ಹೇಳಿದ್ರೆ ಶುರುವಿನ ಅವಸ್ಥೆಯಲ್ಲಿ ಮಕ್ಕಳು ಎಲ್ರೂ ಒಂದೇ ತರ ಇರ್ತಾರೆ, ಅವರ ಶರೀರದ ಆಕಾರ ಒಂದೇ ತರ ಇರುತ್ತೆ. ಆದ್ರೆ ಈ ಯೌವನಾವಸ್ಥೆ ಅಥವಾ ಪ್ರೌಢಾವಸ್ಥೆ ಅಂತ ಏನ್ ಕರಿತೀವಿ, ಪ್ಯುಬರ್ಟಿಯಲ್ಲಿ ಕೆಲವೊಂದು ಹಾರ್ಮೋನ್ಗಳ ಚೇಂಜ್ ನಿಂದ ಏನಾಗುತ್ತೆ, ಒಂದು ಪುಟ್ಟ ಮಗು ಪ್ರೌಢಾವಸ್ಥೆಗೆ ಏನ್ ಬರುವಂತಹ ಬದಲಾವಣೆಗಳು ಶುರು ಆಗುತ್ತಲ್ಲ, ಅದನ್ನ ನಾವು ಪ್ಯೂಬರ್ಟಿ ಅಥವಾ ಯೌವನಾವಸ್ಥೆ ಅಂತ ಕರಿತೀವಿ. ಇದು ಯಾವ ವಯಸ್ಸಿಗೆ ಬರುತ್ತೆ ಡಾಕ್ಟರ್ ಅರುಣ್ ಅವರೇ? ಇದು ಹೆಣ್ಣು ಮಗು ಮತ್ತು ಗಂಡು ಮಗುವಲ್ಲಿ ಸ್ವಲ್ಪ ಬದಲಾದ ಸಮಯದಲ್ಲಿ ಬರುತ್ತೆ. ಹೆಣ್ಣು ಮಕ್ಕಳಲ್ಲಿ ಒಂದು ಅಂದಾಜು 8 ವರ್ಷದಿಂದ 13 ವರ್ಷದ ಮಧ್ಯದಲ್ಲಿ ಈ ಬದಲಾವಣೆಗಳು ಶುರು ಆಗ್ಬೋದು, ಮತ್ತು ಗಂಡು ಮಗುವಲ್ಲಿ 9 ವರ್ಷದಿಂದ 14 ವರ್ಷದ ಮಧ್ಯದಲ್ಲಿ ಈ ಬದಲಾವಣೆಗಳು ಶುರು ಆಗ್ಬೋದು. ಹಾಗಾದ್ರೆ ಇದು ಯಾವ ತರದ ಬದಲಾವಣೆ ಅಂದ್ರೆ ಯಾವ ತರದ ಬದಲಾವಣೆ ಬರುತ್ತೆ? ಹುಡುಗಿಯರಲ್ಲಿ ಯಾವ ತರ ಬದಲಾವಣೆ, ಹುಡುಗರಲ್ಲಿ ಯಾವ ತರ ಬದಲಾವಣೆ, ದಯವಿಟ್ಟು ತಿಳಿಸ್ಕೊಡಿ. ಈ ಬದಲಾವಣೆಗಳೇನಿರುತ್ತೆ, ಇದರ ಹಿಂದಿನ ರಹಸ್ಯ ಬಂದು ನಮ್ಮಲ್ಲಿರುವಂತಹ ಹಾರ್ಮೋನ್ಗಳಲ್ಲಿ ಅಡಗಿರುತ್ತೆ. ಸೊ ನಮ್ಗೆಲ್ರಿಗೂ ಗೊತ್ತಿರುವಂತೆ ಗಂಡು ಮಕ್ಕಳಲ್ಲಿ ಅಥವಾ ಗಂಡಸರಲ್ಲಿ ಟೆಸ್ಟೋಸ್ಟೆರೋನ್ ಅಂತ ಹಾರ್ಮೋನ್ ಇರುತ್ತೆ, ಅದು ಎಲ್ಲ ಬದಲಾವಣೆಗಳಿಗೆ ಕಾರಣ ಆಗಿರುತ್ತೆ. ಮತ್ತು ಹೆಣ್ಣು ಮಕ್ಕಳಲ್ಲಿ ಈಸ್ಟ್ರೋಜನ್ ಅಂತ, ಬಹುಮುಖ್ಯವಾಗಿ ಈಸ್ಟ್ರೋಜನ್ ಅಂತ ಹಾರ್ಮೋನ್ ಇರುತ್ತೆ, ಅದರಿಂದ ಎಲ್ಲ ಬರುತ್ತೆ. ಈ ಲಕ್ಷಣಗಳು ಹೇಗೆ ಬರುತ್ತೆ ಅನ್ನೋದನ್ನ ನಾವು ನೋಡೋದಾದ್ರೆ, ನಮ್ಮ ಮೆದುಳಿನ ಒಂದು ಪಾರ್ಟ್ ಹೈಪೋಥಾಲಮಸ್ ಅಂತ ಕರಿತೀವಿ. ದಯವಿಟ್ಟು ಅದನ್ನ ತೋರಿಸ್ತೀರಾ ಹೇಗೆ ಅಂತಂದು ಚಿತ್ರದ ಮುಖಾಂತರ? ಈ ಚಿತ್ರ ನಿಮ್ಗೆ ಕಾಣಿಸ್ತಿದ್ಯಾ? ಯಾವ ತರದ ಬದಲಾವಣೆಗಳು ಬರುತ್ತೆ ದಯವಿಟ್ಟು ತೋರಿಸಿ. ಈ ಚಿತ್ರದಲ್ಲಿ ತೋರಿಸಿರೋ ತರ ನಮ್ಮ ಮೆದುಳಿನ ಒಂದು ಭಾಗ ಹೈಪೋಥಾಲಮಸ್ ಅಂತ ಕರಿತೀವಿ. ಆ ಹೈಪೋಥಾಲಮಸ್ ನಲ್ಲಿ ಈ ಯೌವನಾವಸ್ಥೆಗೆ ಒಂದು ಸ್ವಿಚ್ ಇರುತ್ತೆ. ಆ ಸ್ವಿಚ್ ಏನಿರುತ್ತೆ ಅಂತಂದ್ರೆ ಭಗವಂತ ಕೊಟ್ಟ ಹಾಗೆ, ಅದು ಮಗುಗೆ 8 ವರ್ಷ 9 ವರ್ಷ ಆಗೋವರೆಗೂ ಅದು ಆಫ್ ಅಲ್ಲೇ ಆಟೋಮೆಟಿಕ್ ಆಗಿ ಆನ್ ಆಗ್ಬಿಡುತ್ತೆ. 8 ವರ್ಷ 9 ವರ್ಷ ಬರ್ತಿದ್ದಂಗೆ ಶರೀರ ಗೊತ್ತಾಗುತ್ತೆ, ಓಹೋ ಇವಾಗ ಯೌವನಾವಸ್ಥೆ ಶುರು ಆಗ್ಬೇಕು ಅಂದಾಗ ಈ ಮೆದುಳಿನ ಹೈಪೋಥಾಲಮಸ್ ಏನಾಗುತ್ತೆ, ಆ ಬಟನ್ ಆನ್ ಆಗುತ್ತೆ. ಸೊ ಅಲ್ಲಿಂದ ಸಿಗ್ನಲ್ಗಳು, ಸಂಕೇತಗಳು ಬರಕ್ ಶುರು ಆಗುತ್ತೆ. ನಮ್ಮ ಬ್ರೈನ್ ಆ ಹೈಪೋಥಾಲಮಸ್ ನ ಕೆಳಭಾಗದಲ್ಲಿ ಪಿಟ್ಯುಟರಿ ಅನ್ನುವಂತ ಒಂದು ಮಾಸ್ಟರ್ ಗ್ಲ್ಯಾಂಡ್ ಇರುತ್ತೆ. ಸೊ ಆ ಪಿಟ್ಯುಟರಿ ಅನ್ನೋ ಮಾಸ್ಟರ್ ಗ್ಲ್ಯಾಂಡ್ ಗೆ ಅದು ಸಿಗ್ನಲ್ಸ್ ಗಳನ್ನ ಕಳಿಸುತ್ತೆ, ಇವಾಗ ಪ್ರೌಢಾವಸ್ಥೆ ಬರಬೇಕು, ಅದಕ್ಕೆ ಬೇಕಾಗಿರುವಂತಹ ಹಾರ್ಮೋನ್ಗಳನ್ನ ನೀನು ಪ್ರೊಡ್ಯೂಸ್ ಮಾಡಿ ಕಳಿಸಪ್ಪ ಅಂತ. ಸೊ ಅವಾಗ ಏನಾಗುತ್ತೆ, ಪಿಟ್ಯುಟರಿಯಿಂದ FSH ಮತ್ತು LH ಅಂತ ಹಾರ್ಮೋನ್ಗಳನ್ನ ನಾವು ಕರಿತೀವಿ. ಆ ಹಾರ್ಮೋನ್ಗಳು ಬಂದು ನಮ್ಮಲ್ಲಿ ಗೊನಾಡ್ಸ್ ಅಂತ ಕರಿತೀವಿ, ಅಂದ್ರೆ ಗಂಡು ಮಕ್ಕಳಲ್ಲಿ ವೃಷಣಗಳು. ಸೊ ಆ ವೃಷಣಗಳನ್ನ ಬಂದು ಅದು ಸ್ಟಿಮ್ಯುಲೇಟ್ ಮಾಡುತ್ತೆ. ಸೊ ಅದನ್ನ ಎದ್ದೇಳಿಸಿದಾಗ ಅದೇನ್ ಮಾಡುತ್ತೆ, ನಿಧಾನಕ್ಕೆ ಗಂಡು ಮಕ್ಕಳಲ್ಲಿ ಟೆಸ್ಟೋಸ್ಟೆರಾನ್ ಅನ್ನುವಂತ ಹಾರ್ಮೋನ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಟೆಸ್ಟೋಸ್ಟೆರಾನ್ ಗಂಡು ಮಕ್ಕಳಲ್ಲಿ ಬರುವಂತಹ ಬದಲಾವಣೆಗಳಿಗೆ ಕಾರಣ ಆಗುತ್ತೆ. ಇದೇ ರೀತಿಯಲ್ಲಿ ಹೆಣ್ಣು ಮಕ್ಕಳಲ್ಲಿ ವೃಷಣಗಳ ಜಾಗದಲ್ಲಿ ಅಂಡಾಶಯಗಳು ಅಂದ್ರೆ ಓವರೀಸ್ ಇರುತ್ತೆ. ಸೊ ಆ ಓವರೀಸ್ ನ ಸ್ಟಿಮ್ಯುಲೇಟ್ ಮಾಡಿದಾಗ ಏನಾಗುತ್ತೆ, ಅಲ್ಲಿಂದ ಈಸ್ಟ್ರೋಜನ್ ಅನ್ನುವಂತಹ ಹಾರ್ಮೋನ್ ಬಹುಮುಖ್ಯವಾಗಿ ಪ್ರೊಡ್ಯೂಸ್ ಆಗಿ ಬರುತ್ತೆ. ಸೊ ಆವಾಗ ಏನಾಗುತ್ತೆ, ಹೆಣ್ಣು ಮಕ್ಕಳಲ್ಲಿ ಅವರಿಗೆ ಬೇಕಾಗುವಂತ ಬದಲಾವಣೆಗಳು ಬರ್ತಾ ಹೋಗುತ್ತೆ. ಹಾಗಾದ್ರೆ ಈ ತರ ಹಾರ್ಮೋನು ಬದಲಾದಾಗ
ಗಂಡು ಮಕ್ಕಳಲ್ಲಿ ಟೆಸ್ಟೋಸ್ಟೆರಾನ್, ಹೆಣ್ಮಕ್ಳಲ್ಲಿ ಈಸ್ಟ್ರೋಜನ್ ಉತ್ಪತ್ತಿ ಆದಾಗ ಯಾವ್ಯಾವ ಥರದ ಬದಲಾವಣೆಗಳು ನಮ್ಮ ಶರೀರದಲ್ಲಿ ನಾವು ಕಾಣ್ತೀವಿ, ಆಮೇಲೆ ಪಾಲಕರಿಗೆ ಅದು ಹೇಗೆ ಗಮನಿಸಬೇಕು, ಯಾಕೆ ಅದ್ರ ಮೇಲೆ ಒಂದು ಕಣ್ಣಿಟ್ಟು ಗುರುತಿಸ್ಬೇಕು ಅಂತ ದಯವಿಟ್ಟು ತಿಳಿಸ್ಕೊಡಿ. ಈ ಹಾರ್ಮೋನ್ಗಳಿಂದ ಏನಾಗುತ್ತೆ, ಒಂದು ದೈಹಿಕ ಬದಲಾವಣೆ ಆಗುತ್ತೆ, ಇನ್ನೊಂದು ಮಾನಸಿಕ ಬದಲಾವಣೆ ಆಗುತ್ತೆ. ಮೊದಲು ದೈಹಿಕ ಬದಲಾವಣೆಗಳಿಗೆ ಬಗ್ಗೆ ಮಾತಾಡೋಣ. ಹೆಣ್ಣು ಮಕ್ಕಳಲ್ಲಿ ದೈಹಿಕ ಬದಲಾವಣೆಗಳು ಅಂದ್ರೆ ಹೀಗೆ ಬ್ರೈನ್ ನಲ್ಲಿ ಸ್ವಿಚ್ ಆನ್ ಆಗಿ ಸಿಗ್ನಲ್ಸ್ ಎಲ್ಲ ಬಂದು ಈಸ್ಟ್ರೋಜನ್ ಪ್ರೊಡ್ಯೂಸ್ ಆಗ್ತಾ ಹೋದಂಗೆ ಏನಾಗುತ್ತೆ, ಎದೆಯಲ್ಲಿ ಹಿಗ್ಗುವಿಕೆ ಶುರು ಆಗುತ್ತೆ. ಸೊ ಸ್ತನಗಳ ಬೆಳವಣಿಗೆ ಆಗುತ್ತೆ ಹೆಣ್ಮಕ್ಳಿಗೆ. ಆಮೇಲೆ ಹೋಗ್ತಾ ಹೋಗ್ತಾ ಅವರ ಸ್ವಲ್ಪ ಎತ್ತರ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ಕಂಕ್ಳಲ್ಲಿ ಮತ್ತೆ ಪ್ಯೂಬಿಕ್ ಹೇರ್ಸ್ ಅಂತ ಕರಿತೀವಿ, ಅಲ್ಲಿ ಕೂದಲುಗಳು ಜಾಸ್ತಿ ಶುರು ಆಗ್ತಾ ಹೋಗುತ್ತೆ. ಅದಾದ್ಮೇಲೆ ಸ್ವಲ್ಪ ಅಂದ್ರೆ ಎದೆಯ ಹಿಗ್ಗುವಿಕೆ ಶುರುವಾಗಿ 2 ರಿಂದ 2.5 ವರ್ಷ ಸರಿಸುಮಾರಷ್ಟರೊಳಗಡೆ ಋತುಚಕ್ರಗಳು ಅಂದ್ರೆ ಪೀರಿಯಡ್ಸ್ ಕೂಡ ಶುರು ಆಗುತ್ತೆ. ಸೊ ಇದೆಲ್ಲ ಬದಲಾವಣೆಗಳು ಹೆಣ್ಣು ಮಕ್ಕಳಲ್ಲಾಗುತ್ತೆ 8 ರಿಂದ 13 ವರ್ಷಗಳ ಮಧ್ಯದಲ್ಲಿ. ಅದೇ ಈ ಗಂಡು ಮಕ್ಕಳಲ್ಲಿ ಏನಾಗುತ್ತೆ, ಈ ಟೆಸ್ಟಿಸ್ ಅಥವಾ ವೃಷಣಗಳಿಂದ ಟೆಸ್ಟೋಸ್ಟೆರಾನ್ ಪ್ರೊಡ್ಯೂಸ್ ಆದಾಗ ಗಂಡು ಮಕ್ಕಳಲ್ಲಿ ನಿಧಾನಕ್ಕೆ ವೃಷಣಗಳ ಗಾತ್ರ ಏನಿರುತ್ತೆ ಅದು ದೊಡ್ಡದಾಗ್ತಾ ಹೋಗುತ್ತೆ. ಮಕ್ಕಳಲ್ಲಿ ಗಂಟ್ಲಲ್ಲಿ ಬದಲಾವಣೆ ಹೋಗುತ್ತೆ. ಸೊ ಹೋಗ್ತಾ ಹೋಗ್ತಾ ಶಬ್ದ ಏನಿರುತ್ತೆ ಅದು ಸ್ವಲ್ಪ ಗಡಸಾಗ್ತಾ ಹೋಗ್ಬಿಡುತ್ತೆ. ಮತ್ತೆ ಅವರ ಎತ್ತರ ಜಾಸ್ತಿ ಆಗ್ತಾ ಹೋಗುತ್ತೆ. ಇವರಲ್ಲೂ ಕೂಡ ಕತ್ತಲೆಗಳಲ್ಲಿ ಮತ್ತೆ ಪ್ಯೂಬಿಕ್ ಹೇರ್ಸ್ ಅಂತ ಏನ್ ಕರಿತೀವಿ ಅಲ್ಲಿ ಕೂದಲುಗಳು ಬೆಳೀತಾ ಶುರು ಆಗ್ತಾ ಹೋಗುತ್ತೆ. ಮತ್ತೆ ಮಾಂಸಖಂಡಗಳು ಅಂದ್ರೆ ಮಸ್ಕುಲಾರ್ ಆಗಿ ಬಾಡಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಸೊ ಇದೆಲ್ಲ ಬದಲಾವಣೆಗಳು ಗಂಡು ಮಕ್ಕಳಲ್ಲಾಗುತ್ತೆ. ಓಕೆ, ಆಮೇಲೆ ನೀವು ಮಾನಸಿಕವಾಗಿ ಬದಲಾವಣೆ ಅಂತಂದ್ರಿ. ಆಮೇಲೆ ನಾವು ಹೇಳ್ತೀವಿ 16 ವರ್ಷ ಹುಚ್ಚು ಕೋಡಿ ವಯಸ್ಸು ಅಂತ ಹೇಳ್ತೀವಿ. ಆ ಹುಚ್ಚು ಕೋಡಿಗಳ ತರ ಪರಿವರ್ತನೆ ಆಗಕ್ಕೆ, ಆ ಬಿಹೇವ್ ಮಾಡಕ್ಕೆ ಆ ಮನಸ್ಸು ಯಾವ ತರ ಪರಿವರ್ತನೆ ಆಗತ್ತೆ ದಯವಿಟ್ಟು ತಿಳಿಸಿ. ಈ ಹುಚ್ಚು ಕೋಡಿಯ ಹಿಂದೆ ಇರುವಂತ ಕಾರಣ ಏನಂತಂದ್ರೆ ನಾವು ಇದಕ್ಕಷ್ಟೇ ಮಾತಾಡದಂತ ಹಾರ್ಮೋನ್ಗಳು. ಈ ಹಾರ್ಮೋನ್ಗಳು ಏನಾಗಿರುತ್ತೆ, ಶುರುವಿನಲ್ಲಿ ಬಹಳ ಹೆಚ್ಚು ಮಾತ್ರದಲ್ಲಿ ಪ್ರೊಡ್ಯೂಸ್ ಆಗುತ್ತೆ, ಮತ್ತೆ ಹೋಗ್ತಾ ಕಮ್ಮಿ ಆಗುತ್ತೆ. ಸೊ ಹಾರ್ಮೋನಲ್ ಫ್ಲಕ್ಚುಯೇಷನ್ಸ್ ಏನಿರುತ್ತೆ ಅದರಿಂದ ಮತ್ತೆ ಹಾರ್ಮೋನ್ಗಳನ್ನ ಇನ್ಫ್ಲೂಯೆನ್ಸ್ ಇಂದ ಬ್ರೈನ್ ಮೇಲೆ ತುಂಬಾ ಜಾಸ್ತಿ ಒತ್ತಡಗಳು ಮತ್ತೆ ಎಫೆಕ್ಟ್ ಗಳಿರುತ್ತೆ. ಸೊ ಇದರಿಂದ ಏನಾಗುತ್ತೆ, ಶುರುವಿನಲ್ಲಿ ಅಂದ್ರೆ ಈ ಯೌವನಾವಸ್ಥೆಯಲ್ಲಿ ಇದ್ದಾಗ ಪ್ರೌಢಾವಸ್ಥೆಗೆ ಹೋಗೋವರೆಗೂ ಕೆಲವೊಂದು ಮಾನಸಿಕ ಬದಲಾವಣೆಗಳು ಇದು ಹೆಣ್ಮಕ್ಳು ಮತ್ತು ಗಂಡು ಮಕ್ಳು ಇಬ್ಬರಲ್ಲೂ ಕಾಣಿಸ್ಕೊಳ್ಳುತ್ತೆ. ಯಾವ್ಯಾವ ತರ ಇರ್ಬೋದು ಅಂತಂದ್ರೆ, ಒಂದು ಯಾವಾಗ್ಲೂ ಬೇಸರವಾಗಿರ್ಬೋದು, ಕೆಲವೊಂದ್ಸಲಿ ಜಾಸ್ತಿ ಎಕ್ಸೈಟೆಡ್ ಆಗಿರ್ತಾರೆ, ಕೆಲವೊಂದ್ಸಲಿ ಜಾಸ್ತಿ ಕೋಪ ಬರುತ್ತೆ, ಒಂಟಿತನ ಅನ್ಸುತ್ತೆ, ನಾನು ಒಬ್ಳೇ ಇರ್ಬೇಕು, ಜಾಸ್ತಿ ಜನ ಬೇಡ. ಮತ್ತೆ ಕೆಲವೊಂದು ಫ್ರೆಂಡ್ಸ್ ಜೊತೆ ಮಾತ್ರ ತುಂಬಾ ಡೀಪರ್ ರಿಲೇಷನ್ಸ್ ಅಂತ ಕರಿತೀವಿ. ಸೊ ಅದು ಬೆಳವಣಿಗೆ ಆಗ್ತಾ ಹೋಗುತ್ತೆ. ಕೆಲವೊಂದ್ಸಲಿ ಅಪ್ಪ ಅಮ್ಮಂದ್ರೆ ಹೇಳಿದಾಗ ಚಿಕ್ಕವರಿದ್ದಾಗಿಂದ ಅಪ್ಪ ಅಮ್ಮ ಏನ್ ಹೇಳ್ತಾರೋ ಹ್ಮ್ ಇಲ್ಲ ಅಂತ ಅನ್ಕೊಂಡ್ ಬಂದಿರ್ತಾರೆ. ಮತ್ತೆ ಕೆಲವೊಂದಕ್ಕೆ ಹೋಗ್ತಾ ದೊಡ್ಡವರಾದಾಗ ಏನಾಗುತ್ತೆ, ಎಸ್ಪೆಷಲಿ ಯವನ ಅವಸ್ಥೆಯಲ್ಲಿ ರಿಬೆಲ್ಸ್ ಆಗ್ಬಿಡ್ತಾರೆ. ವಾಪಸ್ ಉತ್ತರ ಕೊಡೋದು, ತಾನು ದೊಡ್ಡವನಾಗಿದ್ದೀನಿ ಅನ್ನೋದು ತಿರುಗಿ ಬೀಳುವಂತಹ ಅದೊಂದು ಮನೋಭಾವನೆ ಏನಿರುತ್ತೆ ಆ ಸಮಯದಲ್ಲಿ ಬರುತ್ತೆ. ಮತ್ತೆ ಹೋಗ್ತಾ ಕೆಲವೊಂದು ವಿಚಾರಗಳಲ್ಲಿ ಸ್ವಯಂ ಪ್ರಜ್ಞೆ ಅಂದ್ರೆ ಜನ ನನ್ನನ್ನು ಹೇಗ್ ನೋಡ್ತಾರೆ, ನಾನು ತುಂಬಾ ಚೆನ್ನಾಗಿ ರೆಡಿ ಆಗ್ಬೇಕು, ನನ್ನ ಬಾಡಿ ಈ ತರ ಇರ್ಬೇಕು. ಸೊ ಆ ತರದ್ದೆಲ್ಲ ಸ್ವಯಂ ಪ್ರಜ್ಞೆಗಳು ಕೂಡ ಶುರು ಆಗ್ತಾ ಹೋಗುತ್ತೆ. ಕನ್ನಡಿ ಮುಂದೆ ನಿಂತ್ಕೊಳ್ಳೋದು ಜಾಸ್ತಿ ಆಗಿ ಹೋಗ್ಬಿಡುತ್ತೆ. ಅಲ್ಲಿವರೆಗೂ ಅಪ್ಪ ಅಮ್ಮ ರೆಡಿ ಮಾಡ್ತಾ ಇರ್ತಾರೆ, ಈಗ ತಾವೇ ರೆಡಿ ಆಗೋಕ್ ಶುರು ಆಗ್ಬಿಡ್ತಾರೆ. ಏನ್ ಬದಲಾವಣೆಗಳು ನೋಡ್ತೀವಿ ಅದರ ಹಿಂದಿನ ಸೈಂಟಿಫಿಕ್ ವೈಜ್ಞಾನಿಕ ಕಾರಣಗಳು ಇದೆಲ್ಲ ಇರುತ್ತೆ ಈ ಹಾರ್ಮೋನ್ಗಳಿಂದ. ಸೊ ಹಾಗಾದ್ರೆ ಈ ಬದಲಾವಣೆಗಳನ್ನ ತಂದೆ ತಾಯಿಗಳು ಹೇಗೆ ಗಮನಿಸ್ಬೇಕು? ಯಾಕಂದ್ರೆ ಈ ಮಾನಸಿಕ ಬದಲಾವಣೆಗಳು ಇದು ಏನಂತೀರಂದ್ರೆ, ಇಲ್ಲ ಇದು ಪ್ರೌಢಾವಸ್ಥೆಗೆ ಅಂತ ತಿಳ್ಕೊಂಡಿರ್ತಾರೆ, ಆದ್ರೆ ಅವರು ಡ್ರಗ್ ಅಡಿಕ್ಟ್ಸ್ ಆಗ್ಬೋದು, ಇನ್ನೇನ ಮಾಡ್ತಿರ್ಬೋದು. ಆವಾಗ್ಲೂ ಕೂಡ ಅವರು ಒಂಥರ ಇಂಟ್ರೋವರ್ಟ್ ಆಗ್ಬಿಟ್ಟು ಮಾತಾಡದೆ ಸುಮ್ಮನೆ ಇರ್ಬೋದು. ಹಾಗಾಗಿ ತಂದೆ ತಾಯಿಗಳು ಹೇಗೆ ಗಮನಿಸ್ಬೇಕು, ಯಾಕೆ ಕಣ್ಣಿಟ್ಟಿರ್ಬೇಕು, ಯಾಕೆ ಇದನ್ನ ನೋಡ್ಕೊಳ್ಬೇಕು ತಿಳಿಸಿ. ಒಂದು ಈ ಮಕ್ಕಳಲ್ಲಿ ದೈಹಿಕ ಬದಲಾವಣೆಗಳೇನಿರುತ್ತೆ ಬಹಳಷ್ಟು ತಂದೆ ತಾಯಿಗಳಿಗೆ ಗೊತ್ತಿರುತ್ತೆ. ಯಾಕಂದ್ರೆ ನಾವೆಲ್ಲರೂ ಈ ಫೇಸ್ ಏನಿರುತ್ತೆ ಅದನ್ನ ದಾಟ್ಕೊಂಡೇ ಬಂದಿರೋದು. ಹೆಣ್ಮಗುವಲ್ಲಿ ಅಪ್ಪ ಅಮ್ಮನ್ಗೆ ಗೊತ್ತಿರುತ್ತೆ ಅದು ಈ ತರ ಆಗ್ತಿದೆ, ಗಂಡು ಮಗುವಲ್ಲಿ ಬದಲಾವಣೆ ಬರ್ತಿದೆ ಅಂದ್ರೆ ಓಕೆ ಈ ತರ ಆಗ್ತಿದೆ, ಇದು ಕಾಲಕ್ರಮೇಣ ಸರಿ ಆಗುತ್ತೆ, ಪ್ರೌಢಾವಸ್ಥೆಗೆ ಬರ್ತಾರೆ ಅಂತ. ಆದ್ರೆ ಮಾನಸಿಕವಾಗಿ ಇರುವಂತಹ ಬದಲಾವಣೆಗಳು ಏನಿರುತ್ತೆ ಅದು ಹಿಂದಿನ ಕಾಲದಲ್ಲಿ ಇದ್ದಿದ್ದು ಡಿಫ್ರೆಂಟ್ ಸಿನಾರಿಯೋ, ಇವಾಗ ಇರುವಂತಹ ಪ್ರಚಲಿತ ಡಿಫ್ರೆಂಟ್ ಆಗಿರುತ್ತೆ. ಸೊ ಅಲ್ಲೇನಾಗುತ್ತೆ ಅಂತಂದ್ರೆ, ಒಂದು ತಂದೆ ತಾಯಂದ್ರು ಮಗು ಈ ತರ ಮಾಡಿದಾಗ ಅವನಿಗೆ ವಾಪಸ್ ಇಲ್ಲ, ಈಗೇನೋ ಇವನು ಕೆಟ್ಟದ್ ಮಾಡ್ತಿದ್ದಾನೆ ಅಂತ ಅನ್ನೋ ಬದಲು ಈ ಪ್ರೌಢಾವಸ್ಥೆ ಅಡಾಲ್ಸೆನ್ಸ್ ಏನಿರುತ್ತೆ ಅವರನ್ನ ಸ್ವಲ್ಪ ಫ್ರೆಂಡ್ಸ್ ತರ ಟ್ರೀಟ್ ಮಾಡಿದ್ರೆ ಒಳ್ಳೇದಾಗುತ್ತೆ. ಪ್ರೊಟೆಕ್ಟಿವ್ ಆಗಿದ್ದವರು ಈಗ ಆ ಜೊತೆಗಾರರ ಹಾಗೆ ಮಾಡ್ಕೊಂಡು ಅವ್ರನ್ನ ಒಂದು ಸಮಾಧಾನವಾಗಿ ಸಮಂಜಸವಾಗಿ ನೋಡ್ಬೇಕು ಅಂತ ಹೇಳ್ತೀವಿ.
ಇದು ತಂದೆ ಹಳೆ ಸಂಸ್ಕೃತ ಸುಭಾಷಿತದಲ್ಲೂ ಇತ್ತು. ಒಂದ್ಸಲ ಮಕ್ಕಳು ಬೆಳೆದ ಮೇಲೆ ಅವರನ್ನ ಸಖ್ಯರು ಅಂತಂದ್ರೆ ತಮ್ಮ ಏನಂತೀರಾ, ಗೆಳೆಯರ ಸ್ನೇಹಿತರು, ಹಾಗೆ ಮಿತ್ರರ ಹಾಗೆ ನೋಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ರು. ಹೌದು ಹೌದು. ತಂದೆ ತಾಯಂದ್ರು ಯಾವಾಗ ಈ ತರ ಸ್ನೇಹ ಮನೋಭಾವದಲ್ಲಿ ಇರ್ತಾರೆ, ಮಕ್ಕಳು ಅವರಲ್ಲಿ ಆಗುವಂತ ತೊಂದರೆಗಳನ್ನ ಇವ್ರ ಜೊತೆ ಹಂಚ್ಕೋತಾರೆ. ಅವಾಗ ಏನಾಗುತ್ತೆ, ಆ ತಂದೆ ತಾಯಿ ಒಟ್ಟಿಗೆ ಇದ್ದು ಅದರಲ್ಲಾಗುವಂತ ಬದಲಾವಣೆಗಳು ಮತ್ತೆ ಅದಕ್ಕೇನು ಪರಿಹಾರ ಮಾಡ್ಬೋದು ಅದನ್ನ ಮಾಡ್ಬೋದು. ಅದು ಬಿಟ್ಟು ತಂದೆ ತಾಯಂದಿರು ಹೆಚ್ಚಿನ ಒತ್ತಡ ಹಾಕಿದಾಗ ಏನಾಗುತ್ತೆ, ಮಕ್ಕಳು ಈ ಒತ್ತಡಗಳ ಆಲ್ರೆಡಿ ಹಾರ್ಮೋನಲ್ ಚೇಂಜಸ್ ಇರುತ್ತೆ, ಆ ವಯಸ್ಸಿಗೆ ತಕ್ಕಂತ ಚೇಂಜಸ್ ಇರುತ್ತೆ, ಪೀರ್ ಗ್ರೂಪ್ ಅಂದ್ರೆ ಅವ್ರ ಜೊತೆ ಇರುವಂತ ಫ್ರೆಂಡ್ಸ್ ಅಲ್ಲಿ ಇರುವಂತ ಚೇಂಜಸ್ ಇರುತ್ತೆ. ಸೊ ಎಲ್ಲದರಿಂದ ಏನಾಗುತ್ತೆ, ಒತ್ತಡಕ್ಕೊಳಗಾಗಿ ಅವರ ಒತ್ತಡ ನಿವಾರಿಸಲಿಕ್ಕೆ ಬೇರೆ ದಾರಿಗಳನ್ನ ಹಿಡಿಯುವಂತ ಚಾನ್ಸಸ್ ಕೂಡ ಹಾ ಇರುತ್ತೆ. ಹಾ ತಪ್ಪು ದಾರಿಗೆ ಹೋಗ್ತಾರೆ. ಹೌದು. ಯಾಕಂದ್ರೆ ಜೊತೆಗಿನವರು ಫ್ರೆಂಡ್ಸು ಅವರು ಬಾರೋ ಅಂತ ಅಂದ್ಬಿಟ್ಟಾಗ ಈ ಕಡೆಗೆ ಮಗುನೂ ಅಲ್ಲ, ಆ ಕಡೆಗೆ ಬೆಳೆದಂತ ಪ್ರಬುದ್ಧತೆನೂ ಇಲ್ಲ, ಆ ಹೌದು. ಮಕ್ಕಳ ಮುಗ್ಧತೆನೂ ಇಲ್ಲ. ಈ ಹೌದು. ಮುಗ್ಧತೆ ಪ್ರಬುದ್ಧತೆ ಎರಡೂ ಇಲ್ಲದೆ ಇದ್ದಾಗ ತಪ್ಪು ದಾರಿಗೆ ಹೋಗೋ ಚಾನ್ಸಸ್ ಇರುತ್ತೆ. ಈಗ ಪೇರೆಂಟ್ಸ್ದು ಏನು ರೋಲ್ ಅದು ದಯವಿಟ್ಟು ತಿಳಿಸಿ. ಪೇರೆಂಟ್ಸ್ ರೋಲ್ ಬಂದ್ರೆ, ಇಲ್ಲಿ ಒಂದು ಈ ಮಕ್ಕಳಲ್ಲಿ ಆಗುವಂತ ಬದಲಾವಣೆಗಳನ್ನ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು. ಅಂದ್ರೆ ಹ್ಮ್ ಹೌದು, ಈ ತರ ಈಗ ಹೇಗೆ ದೈಹಿಕ ಬದಲಾವಣೆಗಳು ಆಗ್ತಾ ಇರುತ್ತೆ, ಓಕೆ, ಈ ಮಗಳಿಗೆ 10 ವರ್ಷ ಆಗಿದೆ, ಈ ತರ ದೈಹಿಕ ಬದಲಾವಣೆಗಳು ಆಗ್ತಿರೋದ್ರ ಜೊತೆಗೆ ಈ ಮಾನಸಿಕ ಬದಲಾವಣೆಗಳಾದಾಗ ಏನ್ ಮಾಡ್ತೀವಿ, ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು, ಒಪ್ಕೊಳ್ಳೋಕೆ ರೆಡಿ ಇರಲ್ಲ. ಈಗ ನನ್ನ ಮಗಳು ನನಗೆ ವಾಪಸ್ ತಿರುಗಿ ಮಾತಾಡಿದ್ಲು, ಸ್ವಲ್ಪ ಏಕಾಂಗಿತನ ತೋರಿಸಿದ್ಲು ಅಥವಾ ಬೇಸರ ಕೋಪ ತೋರಿಸಿದ್ರು ಅಂದ್ರೆ ನಾವು ಅದನ್ನ ತಡ್ಕೊಳಕ್ಕೆ ತಯಾರಿರೋದಿಲ್ಲ, ಆಗಲ್ಲ ಆಗಲ್ಲ. ಹೌದೌದು. ಆಗೋದಿಲ್ಲ. ಹಾಗಾಗಿ ಹೇಗೆ ದೈಹಿಕ ಬದಲಾವಣೆಗಳನ್ನ ನಾವು ಒಪ್ಕೋತೀವೋ ಅದೇ ತರ ಮಾನಸಿಕ ಬದಲಾವಣೆಗಳಿಗೂ ಕೂಡ ಸ್ವಲ್ಪ ಬೇಜಾರಾಗ್ಬೋದು, ಆದ್ರೆ ಇದೆಲ್ಲವೂ ಕೂಡ ಕಾಲಕ್ರಮೇಣ ಸರಿಯಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ಅದನ್ನ ನಾವು ಒಪ್ಕೋಬೇಕು. ಒಪ್ಕೊಂಡು ಅದನ್ನ ಸ್ನೇಹಿತರ ತರ ಅದನ್ನ ರಿಸೀವ್ ಮಾಡಿ ಅದಕ್ಕೆ ಪರಿಹಾರನ ಯಾವ ತರ ಕೊಡ್ಬೋದು ಅನ್ನೋದಕ್ಕೆ ಅವ್ರ ಜೊತೆ ಡಿಸ್ಕಸ್ ಮಾಡಿದ್ರೆ ಇದನ್ನ ಹೌದು ಆರಾಮಾಗಿ ಹೌದು 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 ಹೌದು. ತುಂಬಾ ತುಂಬಾ ಧನ್ಯವಾದಗಳು ಡಾಕ್ಟರ್ ಅರುಣ್ ಕುಮಾರ್ ಅವರೇ. ಯಾಕಂತಂದ್ರೆ ಈ ಮುಂದೆ ಇದ್ರ ಬಗ್ಗೆ ಏನಾದ್ರೂ ತಂದೆ ತಾಯಿಗಳಿಗೆ, ಪಾಲಕರಿಗೆ ಸಮಸ್ಯೆ ಇದ್ರೆ, ಪ್ರಶ್ನೆಗಳಿದ್ರೆ ಅವ್ರು ನಿಮ್ಮ ಹತ್ರ ಕೇಳ್ಬಹುದು. ಖಂಡಿತ. ಆಮೇಲೆ ಮುಂದಿನ ಎಪಿಸೋಡ್ಗಳಲ್ಲಿ ನಾವು ಅದ್ರ ಬಗ್ಗೆನೂ ಕೂಡ ಮಾತಾಡ್ಬೋದು. ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ.